ಡಬ್ಬ ಪಾರ್ಟಿಗೆ ಸ್ವಾಗತ. ಇರೋ 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 ಹೋಯ್ತಾ ನೋಡು. ಪಾಸ್ ಮೇಲೆ ಒತ್ತಬೇಕಿತ್ತು. ಡಬ್ಬ ಪಾರ್ಟಿ ಡಬ್ಬ ಪಾರ್ಟಿ ಡಬ್ಬ ಪಾರ್ಟಿ ಡಬ್ಬ ಪಾರ್ಟಿ ಡಬ್ಬ ಪಾರ್ಟಿ. ಏನು ಹಾಕಿ ಅವನು ನೋಡಿ ಗೈಸ್, ನನ್ನ ಮಗ ನನಗೆ ಅಂತ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡಿ ಕೊಟ್ಟಿದ್ದಾನೆ, ನನಗೆ ಮತ್ತು ಅವ್ರ ಅಪ್ಪನಿಗೆ. ಕಾಯ್ತಾಯಿತ್ತು ಬರೋವರೆಗೂ, ಕುಡಿದೆ ಪಾಪ. ನಾವು ಬಂದಮೇಲೆ ನಮಗೂ ಹಾಕ್ಕೊಟ್ಬಿಟ್ಟು ಕುಡಿತೈತೆ. ಥ್ಯಾಂಕ್ ಯು ಮಗ್ನೆ. ಹೆಂಗಿದೆ ಟೇಸ್ಟ್? ಹೆಂಗಿದೆ? ಸೂಪರಾ? ಏನು ಹಾಕಿದ್ಯಾ ನೋಡುವ. ಅದೇ ತೊಗೊಳ್ಳೋ ಇದರಲ್ಲೇ ಸ್ವಲ್ಪ ಏನು ಬಿಡಪ್ಪ. ಇವಳು ಮನೇಲೆ ಪಾರ್ಟಿ. ಯಾವ ಪಾರ್ಟಿ? ಡಬ್ಬ ಪಾರ್ಟಿ. ಡಬ್ಬ ಪಾರ್ಟಿ. ಮುಂದೆ ಡಿಫ್ರೆಂಟ್ ಆಗಿದೆ. ಏನು ಅಂತ ಹೇಳ್ತೀವಿ, ರಿವೀಲ್ ಮಾಡ್ತೀವಿ. ಏನು ಡಬ್ಬ ಪಾರ್ಟಿ ಅಂದರೆ ಹೇಳು. ಎಲ್ಲೂ ಯಾರು ಕೇಳಿಲ್ಲ, ಯಾರು ನೋಡಿರಲ್ಲ ಅಂತ ಒಂದು ಪಾರ್ಟಿ. ಡಬ್ಬ ಪಾರ್ಟಿ. ಡಬ್ಬ ಪಾರ್ಟಿ. ಏನು ಹೇಳಿ? ಡಬ್ಬ ಪಾರ್ಟಿ. Cheers, baby. Cheers. ಹಲೋ, ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇರಾ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ತಮ್ಮನೇಲಿ ನೋಡೇ ಇರ್ತೀರ ಏನು ಇವತ್ತಿನ ಟಾಪಿಕ್ ಅಂತ. ಇವಾಗ ಟೈಮ್ ಬಂದು 6:10 ಆಯಿತು. ನಾನು ಫ್ರೆಂಡ್ ಮನೆಗೆ ಹೋಗಬೇಕು. ಪಾರ್ಟಿ ಇದೆ ಅಂತ ನೀವು ತಮ್ಮನೇನಲ್ಲಿ ನೋಡಿದ್ದೀರಾ, ಯಾವ ಥರ ಪಾರ್ಟಿ ಏನು ಅಂತ. ಅದ್ರ ಹೆಸರು ಏನಕ್ಕೆ ಬಂತು, ಹೆಂಗೆ ಅಂತ ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ. ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೇಟ್ ಆ್ಯಂಡ್ ವಾಚ್. ಇನ್ನು ಬೆಳಗ್ಗೆ ತಿಂಡಿಗೆ ನಾನು ಆನಿಯನ್ ದೋಸೆ ಮಾಡೋಣ ಅಂತ, ಹಿಂದಿನ ದಿನದ್ದು ದೋಸೆ ಇಟ್ಟು ಮಿಕ್ಕಿತ್ತು, ಅದನ್ನೇ ಆನಿಯನ್ ದೋಸೆ ಮಾಡೋಣ ಅಂತ ಇಲ್ಲಿ ಮಾಡ್ತಾ ಇರೋದು. ಇದು ಸೋಮವಾರದ ಬೆಳಗ್ಗೆ ವ್ಲಾಗ್ ಆಗಿರುತ್ತೆ. ಬ್ರೇಕ್ಫಾಸ್ಟ್ಗೆ ಅಂತ ಇಲ್ಲಿ ಕೆಂಪು ಚಟ್ನಿ ಮತ್ತು ಆನಿಯನ್ ಎಲ್ಲ ಹಾಕಿ ಬ್ರೇಕ್ಫಾಸ್ಟ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ಚಟ್ನಿನೂ ಮಾಡಿರೋ ಅಂಥದ್ದು. ಮಧ್ಯಾಹ್ನಕ್ಕೆ ನಾನು ಸ್ವಲ್ಪ ಮಶ್ರೂಮ್ನ ತಂದಿದ್ದರು, ಯಾವುದೋ ನಾಟಿ ಮಶ್ರೂಮ್ ಅಂತೆ, ಅದು ನೆಲಮಂಗಲದಿಂದ ತಂದಿದ್ರು. ನೆಲಮಂಗಲಕ್ಕೆ ಹೋಗಿದ್ರಂತೆ, ಅಲ್ಲಿಂದ ನಾಟಿ ಮಶ್ರೂಮು ಸಿಕ್ಕಿತಂತೆ, ಚೆನ್ನಾಗಿದೆ ಅಂತ ತಂದಿದ್ರು. ಅದಕ್ಕೆ ಮಧ್ಯಾಹ್ನಕ್ಕೆ ಮಶ್ರೂಮ್ ಬಿರಿಯಾನಿ ಮಾಡಿಟ್ಬಿಡು ಅಂತ ಹೇಳಿದ್ರು. ಹಾಗಾಗಿ ಅದನ್ನು ಮಾಡೋಣ ಅಂಥೇಳಿ. ಅದು ತುಂಬಾ ಚೆನ್ನಾಗಿತ್ತು. ಮಶ್ರೂಮು ಫ್ರೆಶ್ ಆಗಿ ಒಂದು ಚೂರು ಗಲೀಜಿರಲಿಲ್ಲ. ಇಲ್ಲೆಲ್ಲ ಬಿರಿಯಾನಿ ಮಾಡಲಿಕ್ಕೆ ಅಂತ ಅಂತೂ ಇಂತೂ ಬಿರಿಯಾನಿ ಚೆನ್ನಾಗಿ ಬಂದಿದೆ. ಬಿರಿಯಾನಿ ರೆಸಿಪಿ ಬೇಕು ಅಂದರೆ ನಾನು ಯೂಟ್ಯೂಬ್ ಶಾರ್ಟ್ಸ್ನಲ್ಲಿ ಹಾಕಿರ್ತೀನಿ, ದಯವಿಟ್ಟು ಹೋಗಿ ಒಂದು ಸಲ ಚೆಕ್ ಮಾಡಿ. ಯೂಟ್ಯೂಬಲ್ಲೇ ಇರುತ್ತೆ ಇದು. ಡೀಟೇಲಾಗಿ ಹಾಕಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಬಿರಿಯಾನಿ, ನೀವು ನೋಡ್ತಾ ಇರ್ಬೋದು. ನನಗಂತೂ ಬಹಳ ಖುಷಿಯಾಯಿತು. ಅದು ಹೆಂಗೆ ಅಂದರೆ ಒಂಥರ ನಾನ್ ವೆಜ್ ಸ್ಮೆಲ್ಲೇ ಬರ್ತಾಯಿತ್ತು. ಮಶ್ರೂಮು ನಾಟಿಯಾಗಿರೋದ್ರಿಂದನೋ ಏನೋ ಗೊತ್ತಿಲ್ಲ, ಗ್ರೀನ್ ಕಲರ್ ಬಿರಿಯಾನಿನ ಮಾಡಿದ್ದೆ. ಅದು ಗ್ರೀನ್ ಕಲರ್ ಅಂದರೆ ನಮ್ಮನೇಲಿ ಸ್ವಲ್ಪ ಎಲ್ಲರಿಗೂ ಇಷ್ಟ, ಹಾಗಾಗಿ ಗ್ರೀನ್ ಕಲರ್ ಬಿರಿಯಾನಿನ ನಾನು ಮಧ್ಯಾಹ್ನಕ್ಕೆ ಮಾಡಿರೋ ಅಂಥದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೋಡಿ, ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು. ಇವತ್ತು ಯಾಕೋ ಬೆಳಗ್ಗೆಯಿಂದ ಕೆಲಸಗಳೇ ಮುಗಿತಾ ಇರಲಿಲ್ಲ, ಫುಲ್ ಕೆಲಸ ಆಯಿತು. ಹೊಟ್ಟೆ ಅಂತೂ ಹಸ್ತೋಗಿತ್ತಾ. ಸೊ ಬಂದು ಪಲಾವ್ ಮಾಡಿ ಬಿಸಿ ಬಿಸಿ ತಿಂದೆ. ಅಂತೂ ಫಸ್ಟ್ ಟೈಮ್ ನಾನು ನಾಟಿ ಸ್ಟೈಲಲ್ಲಿ ಮಾಡಿರೋ ಅಂಥದ್ದು. ಎಕ್ಸಲೆಂಟಾಗಿ ಬಂದಿತ್ತು. ನಾನು ಸಲಾಡ್ಸು ಸ್ವಲ್ಪ ಮೊಸರೆಲ್ಲ ಇಟ್ಕೊಂಡು ತಿಂದೆ. ಮಾಡ್ಕೊಳ್ಳಿ, ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಚೆನ್ನಾಗಿ ಅನಿಸುತ್ತೆ. ಪಾಯಸ ಮಾಡೋಣ ಅಂತ ಒಂದು ಪ್ಯಾನ್ಗೆ ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಅದನ್ನ ಕೆಂಪಾಗೋವರೆಗೂ ಹುರ್ಕೊಬೇಕು. ಅದು ತುಂಬ ಕೆಂಪಾದರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಪಾಯಸ ಸ್ವಲ್ಪ ಗಟ್ಟಿ ಬರುತ್ತೆ ಅಂತ. ಇನ್ನು ಅದೇ ಪ್ಯಾನ್ಗೆ ಸ್ವಲ್ಪ ಇಲ್ಲಿ ಹೆಸರುಬೇಳೆನೂ ಹಾಕ್ಕೊಂಡು ಕೆಂಪು ಹುರ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ಜಾರಿಗೆ ಹೆಸರುಬೇಳೆ ಬೇಯಕ್ಕಿಟ್ಬಿಟ್ಟು ಇಲ್ಲಿ ಒಂದು ಏಲಕ್ಕಿನ ಜಾರ್ಗೆ ಮತ್ತು ಬೆಲ್ಲನ ಕುಟ್ಕೊಂಡಿದ್ದೀನಿ. ಅದನ್ನು ಒಂದು ಪ್ಯಾನಲ್ಲಿ ಈ ಪಾಕ ಮಾಡ್ಕೊಬೇಕು, ಎಳೆ ಪಾಕ ಥರ. ಹಾಗೆ ಹಾಕಿದ್ರೆ ಚೆನ್ನಾಗಿ ಬರಲ್ಲ. ಮತ್ತು ಒಂದು ಜಾರಿಗೆ ತೆಂಗಿನಕಾಯಿ, ಏಲಕ್ಕಿ, ಇದು ಅಕ್ಕಿನ ಹಾಕಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಬೇಕು. ಒಂದು ಸೈಡ್ ನಾನಿಲ್ಲಿ ಬೆಲ್ಲನ ಪಾಕ ಮಾಡೋಕ್ಕೆ ಇಟ್ಕೊಂಡಿರೋ ಅಂಥದ್ದು ನೀವು ನೋಡ್ಬೋದು. ಅದು ಒಂದೇಳೆ ಪಾಕ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಆಂಟಿ ಹೇಳಿದರು. ಇದು ನೋಡಿ, ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ತೆಂಗಿನಕಾಯಿ, ಅಕ್ಕಿ, ಏಲಕ್ಕಿ ಕಾಯಿ. ಇಲ್ಲಿ ಒಂದು ದೊಡ್ಡ ಕುಕ್ಕರ್ನೇ ಇಟ್ಟಿರೋ ಅಂಥದ್ದು. ಯಾಕೆಂದರೆ ತುಂಬ ಜನಕ್ಕೆ ಬೇಕು ಅಂಥೇಳಿ ಅದನ್ನು ಫಸ್ಟು ಹಸಿ ವಾಸನೆ ಹೋಗೋವರೆಗೂ ಹುರಿದು ಸ್ವಲ್ಪ ಕುದಿಸ್ಕೊಬೇಕು. ಕುದಿಸೋದಕ್ಕೆ ಬೇಯಿಸಿರ್ತೀವಲ್ಲ ಹೆಸರುಬೇಳೆ ಮತ್ತು
ಬೆಲ್ಲದ ಪಾಕ ಹಾಕಿ ರೆಡಿ ಮಾಡೋ ಅಂಥದ್ದು. ಫೈನಲಿ ಪಾಯಸ ರೆಡಿ. ಮೇಕಪ್ ಆದೇನೆ ಅದಕ್ಕೇನೆ. ಜ್ಯೂಸ್ ಹೆಂಗಿದೆ? ಚೆನ್ನಾಗಿದಲ್ಲ? ನನಗೂ ಚೆನ್ನಾಗಿತ್ತು. ಹೆಂಗಿತ್ತು ಗೊತ್ತಾ ಅದು? ನೋಡೋ ಥರ ಇತ್ತು. ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ನಿಮ್ಮ ಮನೆಗೆ ಬರೋದೇ ಖುಷಿ. ಅಯ್ಯೋ ಚೋಚಿಟ್ಟು ಅಲ್ವಾ? ಸದ್ಯ ಇಲ್ಲೇ ಇದೆಯಾ? ನೀನೆಲ್ಲೋ ದೂರ ಇದ್ರೆ ಹೆಂಗಪ್ಪ ಅನ್ಕೋತಾ ಇದ್ವಿ ಅಲ್ವಾ? ನಾನು ಅವಾಗ ನಾನೇನ ದೂರ ಇದ್ದಿದ್ದು ನಾನೇ ಹೊಡ್ಬಂದ್ಬಿಟ್ಟಿರ್ತಿದ್ದೆ ಅಷ್ಟೇ. ಸದ್ಯ ಇವ್ರ ಅಂಗಡಿ ಇಲ್ಲೇ ಇರೋದ್ರಿಂದ ಇವಳೆಲ್ಲೂ ತೊಲಗಲ್ಲ ಅಲ್ಲೇನೆ. ಇಲ್ಲ ಅಂದಿದ್ರು ಬಂದಿರ್ತಿದ್ದೆ ಅಂತ ಹೇಳಿಲ್ವ ನಿಮಗೆ? ಏನೇ ಮಾಡಿದ್ಯಾ ಡಬ್ಬ ಪರೋಟಿಗೆ? ನೀನೇ ನೋಡು, ಹೇಳಲ್ವಾ? ರಿವೀಲ್ ಏನು ಅಂತ ಗೊತ್ತಾಗ್ಬೇಕಲ್ಲ. ಡಬ್ಬಾ ಪಾರ್ಟಿ ಮೀನ್ಸ್ ಏನು ಅಂತ ಗೊತ್ತಾಗ್ಬೇಕು. ಡಬ್ಬಾ ಪಾರ್ಟಿ ಅದ್ರಲ್ಲಿ ಏನೇನ್ ಮಾಡಿ ಹೇಳೆ. ಅದೇ ಏನು ಹೇಳ್ತೀವಿ. ಇದುವರೆಗೂ ಯಾರು ಮಾಡ್ರಲ್ಲ, ಸುಮಾರು ಪಾರ್ಟಿಗಳು ಕೇಳಿರ್ತೀರ. ಇದೇನಪ್ಪ ಇದು ಚಿಕ್ಕ ಮಕ್ಳ ತರ ಇರುತ್ತೆ ಅಂತ ಅನ್ಕೋಬೇಡಿ. ಅದು ತುಂಬಾ ಚೆನ್ನಾಗಿರುತ್ತೆ. ಚಿಕ್ಕವರಾದ್ರೂ ದೊಡ್ಡವರಾದ್ರೂ ಎಂಜಾಯ್ ಮಾಡೋದು. ಹೆಸರಲ್ಲೇ ಒಂದು ಹೊಸತನ ಇದೆ. ಇಷ್ಟು ದಿನ ಇಷ್ಟು ವರ್ಷ ಯಾರು ಈ ತರ ಡಬ್ಬ ಪಾರ್ಟಿ ಮಾಡಿರಲ್ಲ, ಗೊತ್ತಾ ನಿಮ್ಗೆ? ಹೌದು, ಕಮೆಂಟ್ ಮಾಡಿ ಆಯ್ತಾ, ಹೆಂಗಿತ್ತು ಏನು ನಮ್ ಡಬ್ಬ ಪಾರ್ಟಿ ಅಂತ. ಇದು ಇಂಪಾರ್ಟೆಂಟ್. ಇದು ವಿ ಆರ್ ವೇಟಿಂಗ್. ಎಸ್, ಥ್ಯಾಂಕ್ ಯು. ಏನ್ ಗೊತ್ತಾ, ಅವಳು ರವೆ ಹುರಿದೇ ಉಪ್ಪಿಟ್ಟು ಮಾಡ್ತಾಳ. ಅದನ್ನ ನಾವು ತಿನ್ಬಿಟ್ಟು ಹೇಳ್ಬೇಕಂದ್ರೆ ಚೆನ್ನಾಗಿರುತ್ತೆ. ನಮ್ಮ ಮೇಲೆ ಪ್ರಯೋಗ ಏನಿಲ್ಲ, ನಾವು ಡೈಲಿ ನಾನು ಅದನ್ನೇ ಮಾಡೋದು. ಎಲ್ಲಾರ್ದು ಕ್ವಶನ್ಸ್ ಬರೋದು ಅದೇನೆ ಯಾವಾಗ್ಲೂ. ಅದ್ ಹೆಂಗ್ ಚೆನ್ನಾಗಿರುತ್ತೆ, ಅದ್ ಹೆಂಗ್ ಚೆನ್ನಾಗಿರುತ್ತೆ, ಅಂಟ್ ಬರುತ್ತೆ. ಆದ್ರೆ ಪಾಯಸ ಹೆಂಗಿದ್ದು ಇದ್ ಮಾಡಿದ್ದ ಮಾಡೇ ನೀವ್ ಹೆಂಗ್ ಹೇಳಿದ್ರು ಹಂಗೆ ಮಾಡೋದು. ಆಯ್ತಾ? ಅದಕ್ಕೆ ಇವಾಗ ನಂದು ಹೇಗಿರುತ್ತೆ ಅಂತ ತಿಂದು ನೋಡಿದ್ಮೇಲೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಿಮ್ ಮನೆ ಉಪ್ಪಿಟ್ಟು, ನಮ್ಮ ಮನೆ ಉಪ್ಪಿಟ್ಟು ಚೆನ್ನಾಗಿರುತ್ತೆ, ಇಲ್ಲ ಡಬ್ಬ ತರ ಉಪ್ಪಿಟ್ಟು ಹಾಕಿರುತ್ತೆ. ಆಯ್ತು, ನೀವೇ ನಾರ್ಮಲ್ ರವೆನ ಬಲ್ಸಿ ರವೆನ. ಉಪ್ಪಿಟ್ಟು ಎಷ್ಟು ಸ್ಪೆಷಲ್, ಉರಿದಲ್ಲೇ ಮಾಡಿರೋ ಉಪ್ಪಿಟ್ಟು ಎಷ್ಟು ಸ್ಪೆಷಲ್. ನಾನು ಫಸ್ಟ್ ಟೈಮ್ ಕೇಸರಿ ಬಾತ್ ಮಾಡಿದ್ದೀನಿ, ಅದೇ ಒಂದು ಸ್ಪೆಷಲು. ಅದು ಎಲ್ಲರೂ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳಿ ದಯವಿಟ್ಟು. ನೀನು ತುಪ್ಪ ಎಷ್ಟು ಹಾಕಿದ್ಯಾ ಅಂತ ಹೇಳು, ಇಲ್ಲೇ ಹೇಳ್ಬಿಡ್ತೀನಿ. ತುಪ್ಪ ಆಲ್ಮೋಸ್ಟ್ 1/2 kg ತುಪ್ಪ ಹಾಕಿದ್ದೀನಿ. ಎಷ್ಟಕ್ಕೆ? 1.5 ಪಾವು. ಯಪ್ಪೋ, ಅಲ್ಲಿ ಜಾಸ್ತಿ ಆಯ್ತು ಕಣಿ. ಜಾಸ್ತಿನೋ ಕಮ್ಮಿನೋ ತಿನ್ಬಿಟ್ಟು ಇನ್ನೊಂದು ರೌಂಡ್ ಜಾಸ್ತಿ ಆಯ್ತು. ಚೆನ್ನಾಗಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ. ನಾವು ಸ್ಯಾಂಕಿಲ್ ವಾಕ್ ಮಾಡೋದು ಸರಿ, ಬಂದಿಲ್ ತುಪ್ಪದಲ್ಲಿ ತಿನ್ನೋದು ಸರಿ. ತುಪ್ಪ ತಿನ್ಬೋದು ಅಂತ ಹೇಳಿ ಫ್ರೆಂಡ್ಸ್. ತುಪ್ಪ ಹೆಂಗ್ ಎಷ್ಟು ಬೇಕಿದ್ರು ತಿನ್ಬೋದು. ಆದ್ರೆ ಸ್ವೀಟ್ ತಿನ್ಬೇಕು. ನಾವೆಲ್ಲ ಹೆಂಗ್ ಕಾಣಿಸ್ತಾ ಇದೀವಿ ಅಂತ ಹೇಳಿ ಕಮೆಂಟ್ ಇಲ್ಲಿ ಒಬ್ರು ಬರಲ್ಲ ವಿಡಿಯೋಗೆ, ಪಾಪ ಅವ್ರೇನು ಬೇಜಾರು ಮಾಡ್ಕೊಳ್ಳಲ್ಲ. ಸ್ವೀಟ್ ಆರ್ಟ್ ಅವರು. ನಮ್ಮ ಥರನೇ ಅವರು ಸ್ವೀಟ್ ಆರ್ಟ್. ಚೆನ್ನಾಗಿದೆ. ಮುಚ್ಕೊಂಡ್ಬರ್ತೀವಲ್ಲ, ಹಂಗೆ ತಿಂದರೆ ಕ್ರಿಸ್ಪಿ ಆಗಿರುತ್ತೆ. ಕ್ಲೋಸ್ ಮಾಡಿದ್ರೆ ಹಂಗೆ. ನೀನು ತಿನ್ನು. ಬೇಡಪ್ಪ, ನನಗೆ ಕಾಫಿ ಅದೇ ಟೇಸ್ಟ್ ಇದೆ. ಚೆನ್ನಾಗಿದೆ ಕಾಫಿ. ನಾವು ಮೊನ್ನೆ ಕುಡಿದಿದ್ವಿ. ಫಸ್ಟು ಇವ್ರು ಹೆಂಗೆ ಏನು ಅಂತ ತಿಳ್ಕೊಬೇಕು. ಅಲ್ಲ, ಮಾತಾಡ್ತಾ ಇದ್ದಿದ್ದು ಅಷ್ಟೊಂದು ನಾನು ಮಾತಾಡ್ತೀನಿ. ದುಡ್ಡು ಮೋಸ ಮಾಡ್ತಾರ ಅಥವಾ ಸುತ್ತಕ್ಕೆ ಮೋಸ ಮಾಡ್ತಾರ ಅಂತ ಹಂಗಲ್ಲ. ಅವಾಗಿನ ಸ್ವಲ್ಪ ಮಾತಾಡ್ತಾ ಇದ್ದಿದ್ದು, ಅದಕ್ಕೆ ನೀನು ಆ ಮಾತು ಕಮ್ಮಿ. ಬೊಬ್ಬ ತಾಯಿ ಯಾರ್ಯಾರ ಹೇಳ್ಬಿಟ್ಟಿಯ. ಹೇಳ್ರಪ್ಪ ಕಿಟ್ಟಿ, ಯಾರ್ಯಾರು ಬರ್ತೀರಾ, ಏನ್ ಕತೆ? ಎಲ್ರು ಬನ್ನಿ, ಯಾರ್ಯಾರು ಬರ್ತೀರಾ ಕರಿಬೇಡ, ಕರೀಲೂ ಬಿಡಲ್ಲ. ನೀನ್ ಗೋಗರಿಯೋದು ಬೇಡ, ಫೋರ್ಸ್ ಇಕ್ಕೊಂಡು ಚೆನ್ನಾಗಿ ಕಿಸ್ಕೊಂಡು ಫೋರ್ಸ್ ಮಾಡೋದು ಬೇಡ. ಕ್ಯಾಮ್ರಾ ಇಟ್ಕೊಂಡು ಸುಮ್ಮನೆ ಬರ್ತಿರ್ತೀಯ, ಹೆಸರಾಗ್ತಿರ್ತೀವಿ, ಮನೇಲೆ ಮಾಡೋದು. ಆಚರಣೆ ಕಿಟಿ ಅಂದ್ರೆ ಮನೇಲೆ ಮಾಡೋದು ಏನಿಲ್ಲ. ಇಲ್ಲಪ್ಪ, ನಾನು ಬರೋಣ ಅವತ್ತೇನೆ ಹೇಳಿದೆ. ನಾನು ರೀಸನ್ ಕಮಿಟ್ಮೆಂಟ್. ಏನ್ ಕಮಿಟ್? ಈ ತರ ಆಗ್ಬಾರ್ದಾಗಿತ್ತು. ನೀನು ಕಮ್ಮಿ ಮಾಡ ಕಟ್ಬೋದು. ಅದೇ ಮಟನ್ಗೂ ನನಗೂ ಸಂಬಂಧವೇ ಇಲ್ಲ. ರಾಮಣ್ಣಂಗೆ ನಾನು ₹1 ನಾನೇನು ಖರ್ಚು ಮಾಡಲ್ಲ. ರಾಮಣ್ಣಂಗೆ ಹೇಳ್ತೀನಿ, ಅಣ್ಣ
ವಾರದಲ್ಲಿ ಒಂದ್ಸತಿ ಮಟನ್ ಕಟ್ ಮಾಡಿ ಕಿಟ್ಟಿ ಮಂಜು ಕೊಡಿ. Pocket money ಏ, ಸುಧೀರ್ ಮಂಜು ನಾನು ಕೊಡಿಸ್ತೀನಿ. 30 ವರ್ಷದಲ್ಲಿ ₹1 ಒಂದ್ ದಿವಸ ತಗೊಂಡಿಲ್ಲ. ಇಲ್ಲಿ ಇವಾಗ record ಯಾವ ಆಗ್ತಾ ಇದೆ. ಮನೆಗಳಿಗೆ Record ಆಗ್ತಾ ಇದೆ. ಬರ್ಲಿ, ನಾನ್ ಸುಮ್ನೆ ಇಲ್ವಲ್ಲ. ರಾಮಣ್ಣ ಈ ಲಾಗ್ ಏನ್ ಬೇಕು ನೋಡಿ ಅವರೇ ಕೊಡಿಸ್ತಾರೆ, ನನಗೆ ಅಂತ ತಗೊಳ್ಳೋದು ಇಲ್ಲ, ಇಲ್ಲ, ನಿಜಾನೇ ಅದು. ಅವತ್ತಿಂದಾನೆ ನಿಮ್ ಪಾಕೆಟ್ ಮನಿ ತಗೊಂತ ₹1 ನಮ್ಮ ಯಜಮಾನರು ಕೊಟ್ಟಿಲ್ಲ. ಅವ್ರಾಗ ಅವ್ರು ಏನ್ ಬೇಕೋ ಕೊಡಿಸ್ತಾರೆ. ಆ ಟೈಮ್ ಈ ತರ ಹೋಗ್ತಾ ಆಗ್ಲಿ ಬಿಡಿ, ಇದ್ರೆ ಇವಾಗ ಹಣ ಕೊಡ್ತಾರೆ, ಇವಾಗ ಏ, ಇಲ್ಲಪ್ಪ. ಬರ್ತಾ ಇರ್ಬೇಕಷ್ಟೇ. ಸರಿ ಆಯ್ತು. ಎಷ್ಟೇ ಅಮೌಂಟು? ನಾನ್ ₹1000. ಅಯ್ಯೋ ಶಿವನೇ, ₹1000. ಇವಾಗ ಕಿಟಿ ಮಾಡ್ತೀರಾ? ನಮ್ದು ಏನಿದ್ರು ಎಂಜಾಯ್ಮೆಂಟ್ಗೋಸ್ಕರ ಅಷ್ಟೇ, ದುಡ್ಗೋಸ್ಕರ ಅಲ್ಲ. ಸೊ ಇದಕ್ಕೋಸ್ಕರ ನಾವ್ ಅಷ್ಟೇ. ಅಟ್ಲೀಸ್ಟ್ 3 ಹಾಕೋಣ ಕಣ. ಅಲ್ಲ, ಏನ್ ಹೇಳ್ತಿರೋದು? 8 ಆಗುತ್ತೆ. ಎಂಜಾಯ್ ಮಾಡ್ಬೇಕು, ಹಂಗೇನು ರಿಜಿಸ್ಟ್ರೇಷನ್ ದುಡ್ಡು ಕೊಡೋದಿರಾ ನಾವು? 9,000. ಡಬ್ಬ ಪಾರ್ಟಿಗೆ ಬಂದಿದ್ದೀವಿ, ನಮ್ಗೆ ಡಬ್ಬ ಬೇಕು. ಡಬ್ಬ ಪಾರ್ಟಿ ಎಲ್ಲರಿಗೂ ಡಬ್ಬಾ ಪಾರ್ಟಿಗೆ ಸ್ವಾಗತ. ಡಬ್ಬಾ ಪಾರ್ಟಿ, ಡಬ್ಬಾ ಪಾರ್ಟಿ, ಡಬ್ಬಾ ಪಾರ್ಟಿ. ಚೆನ್ನಾಗಿದೆ ನೋಡಿ, ಡಬ್ಬಾ ಪಾರ್ಟಿ ಅಂದ್ರೆ ನೀವೇನೋ ಅನ್ಕೊಂಡಿದ್ದೀರಲ್ಲ, ಇದೇ ಡಬ್ಬಾ ಪಾರ್ಟಿಗಳನ್ನ ನಾವು ಡಬ್ಬಾ ಪಾರ್ಟಿ ಅಂತ ಏನಕ್ಕಂತೆ ಅಂದ್ರೆ ಡಬ್ಬಗಳನ್ನ ವಾಪಸ್ಸು ನಮ್ಮ ಮನೆಗೆ ಕೊಡ್ತಾ ಇದ್ದಾಳೆ. ಸೊ ಅದಕ್ಕೆ ಸ್ಟಾರ್ಟ್ ಮಾಡ್ಲಾ? ನೋಡಿ, ಡಬ್ಬಾ ಪಾರ್ಟಿ ಅಂದ್ರೆ ನೀವೇನೋ ಅನ್ಕೊಂಡಿದ್ದೀರಲ್ಲ, ಇದೇ ಡಬ್ಬಾ ಪಾರ್ಟಿಗಳನ್ನ ನಾವು ಡಬ್ಬಾ ಪಾರ್ಟಿ ಅಂತ ಏನಕ್ಕಂತೆ ಅಂದ್ರೆ ಡಬ್ಬಗಳನ್ನ ವಾಪಸ್ಸು ನಮ್ಮ ಮನೆಗೆ ಕೊಡ್ತಾ ಇದ್ದಾಳೆ. ಸೊ ಅದಕ್ಕೆ ಸ್ಟಾರ್ಟ್ ಮಾಡ್ಲಾ? ಒಂದೊಂದೇ ಓಪನ್ ಮಾಡ್ಬೇಕಾ? ಡಬ್ಬಾ ಪಾರ್ಟಿಗೆ ಅಂತ ಏನೇನು ಮಾಡಿದ್ದೀವಿ ಅಂತ ಇಲ್ಲಿ ತೋರಿಸ್ತೀವಿ. ತುಂಬ ಲೈಟ್ ವೆಯ್ಟ್ ಫುಡ್ಡು, ಆಮೇಲೆ ತುಂಬ ಚೆನ್ನಾಗಿರುತ್ತೆ. ಮೊನ್ನೆ ತಾನೇ ಎಲ್ಲ ನಾನ್ ವೆಜ್ ಆಗಿದೆ. ಫಸ್ಟೇ ಕೇಸರಿ ಬಾತು ತೆಗಿರೋ, ನೀವು ತೆಗಿರಿ ನನಗೆ. ಇದು ಚಟ್ನಿ, ಚಟ್ನಿ ಮಾಡಿದೆ. ಉಪ್ಪಿಟ್ಟು, ಇದು ವಡೆ, ಮೊಸರು, ಉಪ್ಪಿಟ್ಟು, ಇದು ಬಂದು ಪಾಯಸ. ಇನ್ನೊಂದಿದೆ ಪಾಯಸ, 2 ಬಾಕ್ಸ್ ಅಲ್ಲಿ ತಂದಿದ್ದೀನಿ. ಇದೆಲ್ಲ ಓಪನ್ ಮಾಡ್ಬಿಡ್ರಿ. ಇವಾಗ ಒಂದು ಫೋಟೋ ತೆಗೆಯೋಣ ನೋಡಿ. ಯಾಕೆ ಇಷ್ಟು ಉಪ್ಪಿಟ್ಟು ಮಾಡಿ? ನಮ್ಮನೆಗೂ ಬೇಕಲ್ಲ, ಎಲ್ರಿಗೂ ಬೇಕು. ಆಯ್ತು, ಓಕೆ ಬಿಡವ. ಓಕೆ ನೋಡಿ, ಎಷ್ಟು ಉಪ್ಪಿಟ್ಟು ಮಾಡಿದಾಳೆ. 2 ಬಾಕ್ಸ್, 3 ಉಪ್ಪಿಟ್ಟೆ ಮಾಡಿದಾಳೆ. ಇದು ಪಾಯಸ, 2 ಬಾಕ್ಸ್ ಪಾಯಸ ಇದೆ, ಕೇಸರಿ ಬಾತ್ ಇದೆ, ಚಟ್ನಿ. ನೋಡ್ತಿದ್ರೆ ಬಾಯಲ್ಲಿ ನೀರ್ ಬರ್ತಾ ಇದೆ, ಅಷ್ಟು ಚೆನ್ನಾಗಿ ಚೆನ್ನಾಗಿದೆ. ಅಷ್ಟೇ, ಇದು ಉಪ್ಪಿಟ್ಟು ಎಲ್ಲರಿಗೂ ಹಾಕಿ ಒಂದು ಓಪನ್ ಮಾಡ್ಬಿಡಿ. ಉಪ್ಪಿಟ್ಟು ಸಾಕು. ಅದೇ ಅದಕ್ಕೆ. ಅಯ್ಯೋ, ಸ್ವಲ್ಪ ಅದು ಗಂಟಾಗಿದೆ, ಚೆನ್ನಾಗಿದೆ. ನೋಡ್ಕೊಂಡು ತಿನ್ರಪ್ಪ, ಬೈಕೋಬೇಡಿ. ಅದನ್ನ ಬೇರೆ ಹೇಳು. ವಿಡಿಯೋದಲ್ಲೆಲ್ಲ ಗೊತ್ತಾಗ್ಬೇಕಲ್ಲ. ಇದು ಆಕ್ಚುಲಿ ನೇರ ಲಾಗ್ಸ್ ಅಂದ್ರೆ ಎಲ್ಲ ನೇರವಾಗೇ ಇರ್ಬೇಕು. ಇದು ಮೊಸರು ಇದೆ ಕಣ್ರ. ಚಟ್ನಿ ಬಡ್ಸ್ಕೊ. ಸ್ಪೂನ್ಸ್ ಬೇಕಾ? ಸ್ಪೂನ್ಸ್ ತಗೋಬಿಟ್ರು. ಪ್ರೀತಿ ಉಪ್ಪಿನಕಾಯಿ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಅಲ್ಲಿ ಇಟ್ಬಿಡಿ ಅದನ್ನ, ಅದು ಪ್ಲೇಟ್ ಇಟ್ಬಿಟ್ರು. ನೀನ್ ತಗೋ. ತೊಳೆ ಉಪ್ಪಿನಕಾಯಿ ಸೌಮ್ಯನ್ ಫೇವ್ರೆಟ್ಟು ಈ ಉಪ್ಪಿಟ್ಟು. ಎಸ್, ಮೈ ಫೇವ್ರೆಟ್ ಉಪ್ಪಿಟ್ಟು. ಅವಳು 3 ಹೊತ್ತು ಉಪ್ಪಿಟ್ಟು ಕೊಟ್ಟರು ತಿಂತಾನೆ ತುಂಬಾ ಇರ್ತಾಳೆ. ಚೆನ್ನಾಗಿದೆ. ನಾವು ಒಂದೇ ಹೊತ್ತು ತಿನ್ನೋದು, ಅವಳು 3 ಹೊತ್ತು ತಿಂತಾಳೆ ಅಲ್ವಾ ಮಂಜು? ಇವಾಗ ಮಂಜು ಅವರು ಉಪ್ಪಿಟ್ಟು ಹೆಂಗಿದೆ ಅಂತ ಪ್ಲೀಸ್, ಅವರು ಇವತ್ತಿನ ಜಡ್ಜು. ಆಂಟಿ ಆಲ್ರೆಡಿ ಹೇಳ್ತಾ ಇದ್ದಾರೆ ನೋಡಿ, ಎಲ್ಲ ಹೇಳ್ಬೇಕು. ತುಂಬಾ ಚೆನ್ನಾಗಿದೆ. ಕೇಸರಿ ಬಾತು ಸ್ವೀಟ್ ಕಮ್ಮಿ ಇದೆ, ಬಟ್ ತುಂಬಾ ಚೆನ್ನಾಗಿದೆ. ಪಾಯಸ ನೋಡಿಲ್ಲ, ಪಾಯಸ ಹೇಳ್ತಿದ್ದೀನಿ. ನನ್ನ ಪಾಯಸ ಹೆಂಗಿದೆ ಅಂತ ಗೊತ್ತಿಲ್ಲ ಗೈಸ್. ಚೆನ್ನಾಗಿದೆ, ಸ್ವೀಟ್ ಕಮ್ಮಿ ಇದೆ, ವೆರಿ ಗುಡ್. ನನ್ನ ಪಾಯಸ ಯಾವ್ದು ಚೆನ್ನಾಗಿದೆ? ಉಪ್ಪಿಟ್ಟು ನನ್ನಿಂದ ಎಲ್ಲಾರು ಈ ನಡುವೆ ಡೈಲಿ ಉಪ್ಪಿಟ್ಟು ಮಾಡ್ತಾ ಇದಾರೆ. ಅಯ್ಯೋ, ನಮ್ಮನೇಲಂತೂ ಹುಚ್ಚಿಡ್ಸಿದಾಳೆ ಉಪ್ಪಿಟ್ಟು. ಮೊದ್ಲು ನಾನು ತಿಂಗಳಿಗೊಂದ್ಸತಿ ಉಪ್ಪಿಟ್ಟು ಮಾಡ್ತಿದ್ದಳು, ವಾರಕ್ಕೊಂದ್ಸತಿ ಮಾಡಂಗಾಗಿದೆ, ಆಮೇಲೆ ಡೈಲಿ ಮಾಡಂಗಾಗ್ಬಿಡು. ನಮ್ಮ ಮಹಿಮೆ ಆಕ್ಚುಲಿ ಉಪ್ಪಿಟ್ಟು ತುಂಬಾ ಒಳ್ಳೇದು. ಹೆಲ್ತಿ ಫುಡ್, ಡಯಟ್ ಫುಡ್.
ಬೇರೆ ಎಲ್ಲದಕ್ಕಿಂತ ಸ್ವೀಟ್ ತುಂಬಾ ಕಮ್ಮಿ ಇದೆ ಬಟ್ ವೆರಿ ಬಟ್ ಗುಡ್. ಸ್ವೀಟ್ ಚೆನ್ನಾಗಿದೆ. ಚೆನ್ನಾಗಿದೆ. ಇನ್ನು ಸ್ವಲ್ಪ ಇದಕ್ಕೆ ಸ್ವೀಟ್ ಬೇಕಿತ್ತು, ತುಪ್ಪನೂ ಬೇಕಿತ್ತು. ಓಕೆ. ಸಂಗೀತ ಮಿಸ್ ಯು. ತುಂಬಾ miss ಮಾಡ್ಕೊಂಡೆ. ಉಪ್ಪಿಟ್ಟು ತುಂಬಾ ಚೆನ್ನಾಗಿತ್ತು. ಉಪ್ಪಿಟ್ಟು ತುಂಬಾ ಚೆನ್ನಾಗಿದೆ. ತುಂಬಾ ಟೇಸ್ಟಿಯಾಗಿ ಮಾಡ್ತಾರೆ. ಕೇಸರಿ ಬಾತ್ ಸೂಪರ್. First time ಮಾಡಿರೋದು. ಪಾಯಸ ಹೇಳ್ರು. ಚೆನ್ನಾಗಿದೆ, ಸ್ವಲ್ಪ ಗಂಟು ಗಂಟು. ಅದೇ 7 ಗಂಟೆ ಆಯ್ತಲ್ಲ. ಡಬ್ಬ ಪಾರ್ಟಿ ಸಗದಾಗಿದೆ. ಪಾಯಸ ಇರೋದು ಎಲ್ಲ ಐಟಮ್ ಫಸ್ಟ್ ಕ್ಲಾಸ್ ಇದೆ. ಪಾಟ್ಲಿ ಸಂಗೀತದ್ದು. ಆಮೇಲೆ ಆ ಡಬ್ಬ ಇದು, ಈ ಡಬ್ಬ ಇದು. ಬಾಟ್ಲ್ ಡಬ್ಬಕ್ಕೆ ಕಿತ್ತಾಡ್ತಿ. ಡಬ್ಬ ಇವ್ರದ್ದು. ಓಕೆ. ಡಬ್ಬ 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 ಇದು ಚೆನ್ನಾಗಿ ಕಾಣಿಸ್ತಿದೆ. ಅವ್ಳದ್ದು ಎಲ್ಲೋ ಅಂತ. ತಗೋ ಅಷ್ಟೇ ಈಗ ಮಲ್ಲೇಶ್ವರಮಲ್ಲಿ ಸಿಗುತ್ತೆ. ನೆಕ್ಸ್ಟ್ ಪಾರ್ಟಿ ಕೊಡಲ್ಲ. ನೆಕ್ಸ್ಟ್ ಯಾವ ಪಾರ್ಟಿ ಇದೆ ಹೇಳು. ನೆಕ್ಸ್ಟ್ ಪಾರ್ಟಿ ಕಮಿಂಗ್ ಸೂನ್ ರಿವೀಲ್ ಮಾಡ್ತೀವಿ. ಸ್ಪೆಷಲ್ ಆಗಿ ರಿವೀಲ್ ಮಾಡೋಣ. ಅದನ್ನು ಯಾವ್ದಾರ ಸ್ಪೆಷಲ್ ಪಾರ್ಟಿ ಅಂತಾನೆ ಹೇಳೋಣ. ಯಾರು ಇಟ್ಟಿರ್ಬಾರ್ದು, ಯಾರು ನೋಡಿರ್ಬಾರ್ದು ಅಂತದೇ. ಹೌದಾ? ಹೆಸರು ಇವತ್ತಿನ ತರ ಎಲ್ಲ ಯುನಿಕ್ ಇನ್ನೋವೇಟಿವ್ ತರನೇ ಯುನಿಕ್ ಆಗಿರ್ಬೇಕು. ಯುನಿಕ್ ಆಗಿ ಇರ್ಲಿ. ಎಸ್ ಎಸ್. ಬಂದು ನಮ್ಮ ಮನೆ ಓಕೆ. ಡಬ್ಬ ಪಾರ್ಟಿ ಅಂತ ಅಂದರೆ ಏನಪ್ಪ ಅಂದರೆ ನಾವು ಅವರೆಕಾಯಿ ಮೇಳ ಮಾಡಿದ್ವಲ್ಲ, ಅವಾಗ ಎಲ್ಲರೂ ಒಂದೊಂದು ಡಿಶ್ನ ಮಾಡ್ಕೊಂಡು ಹೋಗಿದ್ವಿ ಸೌಮ್ಯ ಅವ್ರ ಮನೆಗೆ. ಆವಾಗ ಎಲ್ಲ ಬಾಕ್ಸ್ಗಳು ಅವ್ರ ಮನೇಲೇ ಇತ್ತು. ಅವಳು ನೆಕ್ಸ್ಟ್ ಟೈಮ್ ತೊಗೊಂಡೋಗಿ ಬಾಕ್ಸ್ಗಳನ್ನ, ಇವಾಗ ನನಗಾಗಲ್ಲ, ಟಯರ್ಡ್ ಆಗಿದೆ ಅಂತ ಹೇಳಿದ್ಲು. ಸೊ ನೆಕ್ಸ್ಟ್ ಟೈಮ್ ಆಮೇಲೆ ಏನಂದ್ಲು, ಆ ಡಬ್ಬ ತೊಗೊಂಡು ಬರಬೇಕಾದ್ರೆ ಒಂದು ಪಾರ್ಟಿ ಮಾಡೋಣ ಅಂತ ಹೇಳಿದ್ಲು. ಇಸ್ಕೊಂಡು ಹೋಗೋಕ್ಕೆ ಬನ್ನಿ, ಆವಾಗ ಮಾಡೋಣ ಅಂತ. ಸರಿ ಅಂತ ಹೇಳಿದ್ವಿ. ಆಗನೇ ಈ ಹೆಸರು ಬಂದಿದ್ದು, ಡಬ್ಬಾ ಪಾರ್ಟಿ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದ್ದು. ಆ್ಯಕ್ಚುಲಿ ಈ ಇದ್ರ ಬಗ್ಗೆ ರಿವೀಲ್ ಮಾಡೋದು ನಾವು ಎಲ್ಲರೂ ಕೂತ್ಕೊಂಡು ಮಾತಾಡಿರೋಂಥ ವೀಡಿಯೋ ಸೌಮ್ಯನ ಮೇಲೆ ಶೂಟ್ ಮಾಡಿದ್ವಿ. ಅದು ಯಾಕೋ ಹಾಗೇ ಇಲ್ಲ. ಹಾಗಾಗಿ ನಾನು ಇದನ್ನು ಇವಾಗ ಮನೆಗೆ ಬಂದು ಎಡಿಟ್ ಮಾಡಬೇಕಾದ್ರೆ ನೋಡಿದಾಗ ಗೊತ್ತಾಯಿತು ಅದು ಶೂಟೇ ಆಗಿಲ್ಲ ಅಂತ. ತುಂಬ ಬೇಜಾರಾಯಿತು. ಓಕೆ, ವ್ಯೂವರ್ಸ್ಗೆ ನೋಡೋರಿಗೆ ಅದು ಗೊತ್ತಾಗಬೇಕಲ್ವಾ, ಕರೆಕ್ಟಾಗಿ ಅವ್ರಿಗೆ ಮೆಸೇಜ್ ಇರಲಿ ಅಂತೇಳಿ ನಾನು ಇನ್ನೊಂದು ಸಲ ರೆಕಾರ್ಡ್ ಮಾಡಿ ಹಾಕ್ತಾಯಿದ್ದೀನಿ. ಐ ಆಮ್ ವೆರಿ ಸಾರಿ. ಅದೇ ಡಬ್ಬಾ ಪಾರ್ಟಿ ಏನಕ್ಕಪ್ಪ ಆಯಿತು ಅಂತ ಅಂದರೆ, ಹೀಗೆ ಹೆಸ್ರು ಬಂತು, ಡಬ್ಬಗಳನ್ನೆಲ್ಲ ವಾಪಸ್ ತರೋ ಅಂಥದ್ದು ಅಂತ. ಆಗ ಹೀಗೆ ಒಂದೊಂದು ಪಾರ್ಟಿಗಳು ನಡೀತಾ ಇರಲಿ, ಚೆನ್ನಾಗಿರೋಣ ನಾವೆಲ್ಲ, ನಿಮ್ಮ ಆಶೀರ್ವಾದಿನ ಅಂತ ಕೇಳ್ತಾ ನಾನು ಈ ವಿಡಿಯೋನ ಮುಂದುವರಿಸ್ತೀನಿ. ದಯವಿಟ್ಟು ಯಾರು ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ. ಇನ್ನೊಂದೇನೆಂದರೆ, ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಪ್ಲೀಸ್. ನಾನು ಇದನ್ನು ಯಾವಾಗ ಕೇಳ್ತಾನೆ ಇರ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ಅಲ್ವಾ ನಾವು ನೆಕ್ಸ್ಟು ಕಂಟೆಂಟ್ ಮಾಡೋಕ್ಕೂ ಒಂದು ಹುಮ್ಮಸ್ ಬರುತ್ತೆ. ಮತ್ತು ಏನು ಹೊಸ್ದಾಗಿ ಏನು ಮಾಡ್ಬೋದು ಅನ್ನೋ ಐಡಿಯಾಗಳನ್ನಾದರೂ ಯೋಚನೆ ಮಾಡ್ಬೋದು. ಆ ಸಬ್ಸ್ಕ್ರೈಬರ್ಸೇ ಆಗಲಿಲ್ಲ ಅಂದರೆ ಒಂದು ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಬ್ಬ ಪಾರ್ಟಿ ಅಂದರೆ ಏನಂತ ಇವಾಗ ನಿಮಗೆ ಗೊತ್ತಾಯ್ತಲ್ವ. ಡಬ್ಬಗಳನ್ನ ವಾಪಸ್ ಇಸ್ಕೊಂಡು ಬಂದಿದ್ದು ಅಷ್ಟೇ. ನೆಕ್ಸ್ಟ್ ಪಾರ್ಟಿ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡ್ತೀನಿ. ತುಂಬ ಚೆನ್ನಾಗಿ ಬಂದಿತ್ತು ಈ ವಿಡಿಯೋ, ಬೈ ಮಿಸ್ ಹಾಳಾಯಿತು. ಸೊ ನಾನು ಅದಕ್ಕೆ ಈಗ ರ್ಯಾಂಡಮ್ ಆಗಿ ಮನೆಯಲ್ಲೇ ಕೂತ್ಕೊಂಡು ಒಂದು ವಿಡಿಯೋ ಮಾಡಿ ಅದನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ಥ್ಯಾಂಕ್ ಯು. ಈ ಡಬ್ಬ ಪಾರ್ಟಿ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು.